ನಮಸ್ಕಾರ ವೀಕ್ಷಕர்களೇ, ನನ್ನ ಹೆಸರು ಡಾಕ್ಟರ್ ಅಂಜನಿ ಅಂತ, ನಿಮ್ಮ ಆಯುರ್ವೇದಿಕ್ ವೈದ್ಯ. ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್, ಭಾರಿ ಮಾಸಿಕ ರಕ್ತಸ್ರಾವ ಅಂದ್ರೆ ಏನು? ಸಾಮಾನ್ಯವಾಗಿ 1 to 5 ಅಥವಾ 1 to 7 ದಿನ ಹೋಗೋದು ಅದು ನಾರ್ಮಲು. 7 ದಿನ ಮೇಲೆ ಬ್ಲೀಡಿಂಗ್ ಹೋಗೋದು ಅದು ಅಬ್ನಾರ್ಮಲು. ಮತ್ತೆ ನಂಬರ್ ಆಫ್ ಪ್ಯಾಡ್ಸ್ ಕೂಡ ತುಂಬಾ ಮುಖ್ಯ. ಒಂದು ಸೈಕಲ್ ಅಲ್ಲಿ 7 to 10 ಪ್ಯಾಡ್ಸ್ ಚೇಂಜ್ ಮಾಡಿದ್ರೆ ಅದು ನಾರ್ಮಲು. ಮತ್ತೆ ಯಾವುದು ಅಬ್ನಾರ್ಮಲ್ ಅಂದ್ರೆ 1 hour ಒನ್ಸ್ ಚೇಂಜ್ ಮಾಡೋದು, 2 hour ಒನ್ಸ್ ಚೇಂಜ್ ಮಾಡೋದು. ಮತ್ತೆ ಆ ಪ್ಯಾಡು ಫುಲ್ ಬ್ಲಡ್ ಅಲ್ಲಿ ಸೋಕ್ ಆಗಿರಬೇಕು. ಹಾಗಾದರೆ ಇದು ಡೆಫಿನೆಟ್ಲಿ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್. ಮತ್ತೆ ಇದರಲ್ಲಿ ನಂಬರ್ ಆಫ್ ಡೇಸ್ ಜಾಸ್ತಿ ಆಗತ್ತೆ, ಮತ್ತೆ ನಂಬರ್ ಆಫ್ ಪ್ಯಾಡ್ಸ್ ಕೂಡ ಜಾಸ್ತಿ ಆಗತ್ತೆ. ಮತ್ತೆ ಏನ್ ಕಾರಣಗಳು ಇದಾವೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOS ಆಯ್ತು, PCOD ಆಯ್ತು, ಯೂಟ್ರೈನ್ ಫೈಬ್ರಾಯ್ಡ್ಸ್ ಆಯ್ತು, ಯೂಟ್ರೈನ್ ಸಿಸ್ಟು ಅಥವಾ ಯೂಟ್ರೈನ್ ಪಾಲಿಪು. ಮತ್ತೆ ಏನ್ ಮಾಡಬೇಕು ಇದರಲ್ಲಿ ಅಂದ್ರೆ ದಿನಾ ದ್ರಾಕ್ಷಿ ತಗೋಬೇಕು. ದ್ರಾಕ್ಷಿ ದಿನ ತಗೊಂಡ್ರೆ, ರೆಗ್ಯುಲರ್ ಆಗಿ ತಗೊಂಡ್ರೆ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಲ್ಲಿ ತುಂಬಾ ಎಫೆಕ್ಟಿವ್. ಎರಡನೇದು ಬಂದು ಅಲೋವೆರಾ. ಅಲೋವೆರಾ ನೀವು ಹೇಗೆ ಆದ್ರೂ ತಗೋಬಹುದು. ಜ್ಯೂಸ್ ಆಗಿ ಕುಡಿಬಹುದು, ಅಥವಾ ಅದು ಪಲ್ಪ್ ತಗೊಂಡು ಹನಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೂಡ ನೀವು ತಗೋಬಹುದು. ಮೂರನೇದು ಬಂದು ಅಶೋಕ ಚೂರ್ಣ. ನೀವು ಕಷಾಯ ಮಾಡಿಬಿಟ್ಟು ಕೂಡ ಕುಡಿಬಹುದು, ಅಥವಾ ಅದು ಟೀ ಮಾಡಿಬಿಟ್ಟು ಕೂಡ ಕುಡಿಬಹುದು. ಮತ್ತೆ ಫುಡ್ ಅಲ್ಲಿ ನೀವು ಎಲ್ಲ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆರಾಮಾಗಿ ತಗೋಬಹುದು. ಮಿಲ್ಲೆಟ್ಸ್ಗಳು ನೀವು ತಗೋಬಹುದು. ಮತ್ತೆ ಏನೇನು ಅವಾಯ್ಡ್ ಮಾಡಬೇಕು ಅಂದ್ರೆ ಸಾಲ್ಟಿ ಫುಡ್ ಅಂದ್ರೆ ಉಪ್ಪಿನ ಪದಾರ್ಥಗಳು, ಇದು ಮತ್ತೆ ಸ್ಪೈಸಿ ಫುಡ್ಸು, ಮತ್ತೆ ಜಂಕ್ ಫುಡ್ ಅಂದ್ರೆ ಆಯಿಲಿ ಫುಡ್ಸು, ತುಂಬಾ ಆಯಿಲಿ ಫುಡ್ಸು, ಮತ್ತೆ ಹುಳಿ ಪದಾರ್ಥಗಳು, ಇದೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಮತ್ತೆ ಏನೇನು ಹರ್ಬ್ಸ್ ಇದರಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಅಶೋಕ, ಶತಾವರಿ, ಲೋದ್ರ ಆಯಿತು, ಮತ್ತೆ ಕುಮಾರಿ ಆಯಿತು, ನಾಗಕೇಸರ ಆಯಿತು. ಮತ್ತೆ ಸುಮಾರು ಭಸ್ಮಗಳು ಕೂಡ ಇದಾವೆ. ಸ್ಫಟಿಕ ಭಸ್ಮ ಆಯಿತು, ಮುಕ್ತಾಶುಕ್ತಿ ಭಸ್ಮ ಆಯಿತು. ಆಯುರ್ವೇದಿಕ್ಸ್ ಅಲ್ಲಿ ನಮ್ಮ ಮೆನ್ಸ್ಟ್ರೋವೇಟ್ ಕ್ಯಾಪ್ಸೂಲ್ಸ್ ಅಂತ ಸಿಗತ್ತೆ. ಈ ಔಷಧಿಯಲ್ಲಿ ನಾ ಹೇಳಿರೋದು ಎಲ್ಲ ಹರ್ಬ್ಸು ಪ್ಲಸ್ ಈ ಭಸ್ಮಗಳು ಮತ್ತೆ ಎಕ್ಸ್ಟ್ರಾ 20 ಹರ್ಬ್ಸ್ ಇದರಲ್ಲಿ ಇದಾವೆ. ಇದು ನೀವು 3 to 6 ತಿಂಗಳು ತಗೊಂಡ್ರೆ ಇದು ನಿಮಗೆ ಹೆಲ್ಪ್ ಮತ್ತೆ ಸಪೋರ್ಟ್ ಮಾಡತ್ತೆ. ಇದು ಎಲ್ಲ ಮೆನ್ಸ್ಟ್ರಲ್ ಇಶ್ಯೂಸ್ಗೆ ಹೆಲ್ಪ್ ಮತ್ತೆ ಸಪೋರ್ಟ್ ಮಾಡತ್ತೆ. ಮತ್ತೆ ನಮ್ಮಿದ್ರಲ್ಲಿ ಫ್ರೀ ಕನ್ಸಲ್ಟೇಷನ್ ಕೂಡ ಲಭ್ಯವಿದೆ. ಆ್ಯಂಡ್ ನೀವು ಏನು ಡೌಟ್ ಇದ್ರೂ ಆಯುರ್ವೇದಿಕ್ಸ್ ನಂಬರ್ಗೆ ಕಾಲ್ ಮಾಡಬಹುದು. ನಮಸ್ಕಾರ.